ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಒಂದು ಸುಲಭವಾಗಿ ಬ್ರೆಡ್ ಸ್ಯಾಂಡ್ವಿಚ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳಿ. ಮೊದಲಿಗೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅಷ್ಟೇ ಹಾಕಿಬಿಟ್ಟು ನೀರು ಒಂದು ಸ್ವಲ್ಪ ಹಾಕಿ ನೈಸಾಗಿ ರುಬ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ. ಖಾರಕ್ಕೆ ಹಸಿಮೆಣಸು ಒಂದೆರಡು ಜಾಸ್ತಿನೇ ಇರಲಿ, ಚಟ್ನಿ ಸ್ವಲ್ಪ ಖಾರ ಇರಲಿ. ಚೂರು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಅದು ಹುಣಸೆ ಹಣ್ಣು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಬೇಡ. ಅಷ್ಟು ಹಾಕಿ ನೈಸಾಗಿ ರುಬ್ಕೊಂಡ್ಬಿಡಿ. ಚಟ್ನಿ ರೆಡಿ ಆಗುತ್ತೆ. ಒಂಚೂರು ನೀರು, ಉಪ್ಪು ಹಾಕಿಬಿಟ್ಟು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಅದು ನೀರು ಸೊಪ್ಪೆಲ್ಲ ನೀರು ಬಿಡುತ್ತಲ್ಲ, ಅಲ್ಲಿ ತನಕ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಂಡು ತೊಗೊಳ್ಳಿ. ಇದು ಚಟ್ನಿ ರೆಡಿ. ಇದು ಪುದೀನ ಚಟ್ನಿ ರೆಡಿ ಆಯಿತು. ನೋಡಿ, ಇಷ್ಟ ಆದರೆ ಸಾಕು. ಇದು ಬ್ರೆಡ್ ಸ್ಯಾಂಡ್ವಿಚ್ಗೆ ಹಚ್ಲಿಕ್ಕೆ ಬೇಕಾಗುತ್ತಲ್ಲ, ಅದಕ್ಕೆ ಇದು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಚಟ್ನಿ ರೆಡಿ ಆಯಿತು ಸ್ಯಾಂಡ್ವಿಚ್ಗೆ. ಈಗ ಬೇರೆ ರೆಡಿ ಮಾಡ್ಕೊಳ್ಳೋಣ. ಸ್ಯಾಂಡ್ವಿಚ್ ಮಾಡಲಿಕ್ಕೆ ಏನು ಬೇಕದು. ಇದಕ್ಕೆ ಒಂದು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ತರಿಯಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ಹಸಿಮೆಣಸೆಲ್ಲ ಬಾಯಿಗೆ ಸಿಕ್ಕಬಾರ್ದು. ಅದಕ್ಕೆ ನೈಸಾಗಿ ಏನು ಪೇಸ್ಟ್ ಬೇಡ, ಸ್ವಲ್ಪ ತರಿ ಇದ್ದರೆ ಸಾಕು. ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ. ಚರ್ನಾರ್ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ. ಈಗ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಇದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇದು ಸ್ವಲ್ಪ ಒಗ್ಗರಣೆಗೆ ಹಾಕಲಿಕ್ಕೆ ಸ್ವಲ್ಪ ನೋಡಿ, ಈ ಥರ ಸಣ್ಣ ಪುದೀನ, ಕೊತ್ತಂಬರಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು ಇಷ್ಟ ಐಟಮು. ಇದಕ್ಕೆ ಪಲ್ಯ ಮಾಡ್ಲಿಕ್ಕೆ ಬೇಕೀಗ. ನೋಡಿ, ಅದು ಸಾಸ್ ಮತ್ತು ಟೊಮೆಟೊ ಸಾಸು, ಚಟ್ನಿ ಮತ್ತು ಎರಡು ಇದೆ, ಮತ್ತು ಚೀಸ್ ಇದೆ, ಬ್ರೆಡ್ ಇದೆ. ನೋಡಿ, ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಅದು ಹಸಿ ಇರುತ್ತಲ್ಲ ಬ್ರೆಡ್ ಒಳಗಡೆ, ಅಷ್ಟೊಂದು ಬೇಯಲ್ಲ. ಬ್ರೆಡ್ ಬೇಗ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಪಲ್ಯ ಥರ ಒಂಚೂರು ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಇದರಲ್ಲಿ ಸಾಸಿವೆ ಎಲ್ಲ ಏನು ಹಾಕೋದಿಲ್ಲ. ಅದು ಪೇಸ್ಟ್ ಮಾಡಿದ್ನಲ್ಲ ನೋಡಿ, ಇದು ಮಿಕ್ಸಿನಲ್ಲಿ ರುಬ್ಕೊಂಡಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು, ಇದನ್ನು ಈ ಬಿಸಿ ಎಣ್ಣೆಗೆ ಹಾಕಿಬಿಡಿ. ಅದು ಸ್ವಲ್ಪ ಫ್ರೈ ಆಗಲಿ ಅದರಲ್ಲಿ. ನೋಡಿ, ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಒಂಚೂರು ಹೋಗಲಿ, ಅಲ್ಲಿ ತನಕ ಚೂರು ಮಾಡ್ಕೊಳ್ಳಿ. ಈಗ ಈರುಳ್ಳಿ ಸೇರಿಸ್ಕೊಬಿಡಿ. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಇಟ್ಕೊಂಡಿದ್ದೀವಲ್ಲ, ಯಾವುದು ಇದರಲ್ಲೇನು ತುಂಬ ಬೇಯಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದು ಹಸಿ ವಾಸನೆ ಹೋಗೋದಕ್ಕೆ ಫ್ರೈ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ. ನೋಡಿ, ಇದು ಈರುಳ್ಳಿ ಸಣ್ಣ ಹೆಚ್ಚಿಡ್ಕೊಳ್ಳಿ. ಅದನ್ನು ಇದರಲ್ಲಿ ಹಾಕಿ ಒಂದೆರಡು ನಿಮಿಷ ದೊಡ್ಡ ಉರಿ ಆದರೂ ಅಡ್ಡಿಲ್ಲ, ನೀಟಾಗಿ ಈ ಥರ ಈರುಳ್ಳಿ ಸ್ವಲ್ಪ ಬಿಸಿ ಆಗೋ ಥರ ಈ ಥರ ಬೇಯಿಸ್ಕೊಳ್ಳಿ. ನೋಡಿ, ಈಗ ಸಾಕು. ಒಂದಿಷ್ಟ ಆದರೆ ದೊಡ್ಡ ಉರಿಲಿ ಮಾಡ್ಕೊಳ್ಳಿ. ಇದೇನು ಸಣ್ಣ ಉರಿನಲ್ಲೇ ಕೆಂಪಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು. ಈಗ ಕ್ಯಾಪ್ಸಿಕಮ್ಮನ್ನು ಇದ್ರ ಜೊತೆ ಹಾಕ್ಕೊಂಡು ಒಂದೆರಡು ನಿಮಿಷ ಈ ಥರ ಬಾಡಿಸ್ಕೊಂಡ್ರೆ ಅದು ಹಸಿ ವಾಸನೆ ಒಂಚೂರು ಹೋಗಲಿ ಅಂತ ಅಷ್ಟೇ. ಬ್ರೆಡ್ ಒಳಗಡೆ ಅಷ್ಟು ನೀಟಾಗಿ ಬೇಯಲ್ಲ, ಒಬ್ರೊಬ್ರು ಹಸಿ ತಿನ್ನಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಸಿ ಇರಲ್ಲ, ಸ್ವಲ್ಪ ಬೇಯುತ್ತಲ್ಲ. ಈಗ ಇದನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ, ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಮಗುಚ್ಕೊಳ್ಳಿ. ಅದು ಅಲ್ಲಿಗೆ ಸಾಕು, ಅದು ಜಾಸ್ತಿ ಬೇಯಿಸೋದು ಬೇಡ. ನೋಡಿ, ಎಲ್ಲನೂ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳಿ, ಬಾಡಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅದು. ಕೊತ್ತಂಬರಿ ಸೊಪ್ಪು, ಪುದೀನ, ಕ್ಯಾಪ್ಸಿಕಮ್ ಸಣ್ಣ ಹೆಚ್ಚಿರೋದು ಹಾಕಿದ್ದೀನಿ. ಈಗ ಆಲೂಗಡ್ಡೆ ಇದೆಲ್ಲ ಏನು ತೊಗೊಂಡಿದ್ನಲ್ಲ ನಾನು, ಅದು ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಪುಡಿ ಮಾಡಿಟ್ಟಿದ್ದೀನಿ. ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಉಪ್ಪು ಹಾಕಿ ಸ್ವಲ್ಪ, ಅದಕ್ಕೆ ಎಷ್ಟು ಬೇಕಷ್ಟು. ಖಾರ ಹಸಿಮೆಣಸು ಹಾಕಿದ್ದೀನಲ್ಲ ಖಾರಕ್ಕೆ. ಚಟ್ನಿನಲ್ಲೂ ಖಾರಕ್ಕೆ ಹಸಿಮೆಣಸು ಹಾಕಿದ್ದೀನಿ, ಇದರಲ್ಲೂ ಹಾಕಿದ್ದೀನಿ. ಮತ್ತು ಖಾರ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಆಲೂಗಡ್ಡೆ ಬೇಯಿಸಿದ್ದೆಲ್ಲ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಪಲ್ಯ ರೆಡಿ ಆಗುತ್ತೆ. ಈಗ ಬ್ರೆಡ್ಡಿಗೆ ನೋಡಿ, ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ, ಇಲ್ಲಿ ಪಲ್ಯ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಬ್ರೆಡ್ಡಿಗೆ ಸ್ಟಫಿಂಗ್ ಹಾಕಬೇಕು. ಈಗ ಹಾಕಿಬಿಟ್ಟು ಬೇಯಿಸ್ಬಿಟ್ರೆ ಬ್ರೆಡ್ ಸ್ಯಾಂಡ್ವಿಚ್ಚು ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಇಷ್ಟು ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಸಾಕು. ಆಲೂಗಡ್ಡೆ ಬೆಂದಿದೆ ಅಲ್ಲ, ಇಲ್ಲಿ ಜಾಸ್ತಿ ಬೇಯಿಸೋದು ಬೇಡ. ನೋಡಿ, ಇಷ್ಟ ಆದರೆ ಚೆನ್ನಾಗಿ ಆಗಿದೆ. ಈಗ ಒಲೆ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಅದು ಮಿಕ್ಸ್ ಮಾಡಿಕೊಂಡು ಈಗ ಸ್ಯಾಂಡ್ವಿಚ್ಚಿಗೆ ರೆಡಿ ಬ್ರೆಡ್ ತೊಗೊಳ್ಳಿ. ನೋಡಿ, ಬ್ರೆಡ್ಡನ್ನು ಚೆನ್ನಾಗಿ ಚಟ್ನಿ ಮಾಡಿಟ್ಟಿದ್ದೀನಲ್ಲ, ಎರಡೂ ಕಡೆ ಬೇಕಿದ್ರೆ ಖಾರ ಬೇಕಿದ್ರೆ ಎರಡೂ ಕಡೆ ಚಟ್ನಿ ಹಾಕಿ. ಖಾರ ಸ್ವಲ್ಪ ಇಷ್ಟಪಡಲ್ಲ ಅಂದರೆ ಮಕ್ಕಳಿಗಾದರೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ. ನೋಡಿ, ಇಲ್ಲಿ ಟೊಮೆಟೊ ಸಾಸ್ ನಾನು ಒಂದು ಸೈಡು ಟೊಮೆಟೊ ಸಾಸು, ಒಂದು ಸೈಡು ಚಟ್ನಿ ಹಾಕಿದ್ದೀನಿ. ಟೊಮೆಟೊ ಸಾಸ್ ಹಾಕಿದರೆ ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಅಡ್ಡಿಲ್ಲ ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಎರಡು ಸೈಡು ಚಟ್ನಿ ಹಾಕ್ಕೊಂಬಿಡಿ, ಅಡ್ಡಿಲ್ಲ.
ನೋಡಿ. ಈಗ ಪಲ್ಯ ಏನು ರೆಡಿ ಮಾಡಿಟ್ಟಿದ್ನಲ್ಲ ಈ ಥರ ಹಚ್ಕೊಂಡು ಚಟ್ನಿನ ಈ ಪಲ್ಯನ ಅದ್ರೊಳಗಡೆ ಹಾಕಿ ನೋಡಿ. ಪಲ್ಯನ ನೀಟಾಗಿ ಎಲ್ಲ ಕಡೆ ಕವರ್ ಆಗೋ ಥರ ನೀಟಾಗಿ ಹಾಕ್ಕೊಳ್ಳಿ. ಹಿಂಗೆ ಎರಡು ಕಡೆ ಹಾಕ್ಕೊಂಡು ಎಲ್ಲ ಕಡೆ ಎಲ್ಲಿ ಬಿದ್ದೋಗ್ಬಾರ್ದು ಆ ಥರ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಈಗ ಸ್ವಲ್ಪ ಚೀಸ್ ಹಾಕಬೇಕಾಗತ್ತೆ ನೋಡಿ. ಎರಡು ಕಡೆ ಚೆನ್ನಾಗಿ ಎರಡು ಬ್ರೆಡ್ಡಿಗೂ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಚೀಸನ್ನು ಹಾಕುವ. ಅದ್ರ ಮೇಲೆ ಸ್ಲೈಸ್ ಇದ್ದರೆ ನೀವು ಸ್ಲೈಸ್ ಚೀಸ್ ಇದ್ದರೆ ಹಾಗೆ ಒಂದೊಂದು ಸ್ಲೈಸ್ ಇಟ್ಟು ಬಿಡ್ಬೋದು. ಸ್ಲೈಸ್ ಇಲ್ಲ ಅಂದರೆ ಈ ಥರ ಕ್ಯೂಬ್ಸ್ ಇದ್ದರೆ ದೊಡ್ಡ ಪೀಸ್ ಇದ್ರೂ ತುರಿದ್ಬಿಟ್ಟು ಈ ಥರ ಎರಡು ಕಡೆ ಎಲ್ಲದಕ್ಕೂ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ. ಅದು ಜಾಸ್ತಿ ಚೀಸೇನು ಹಾಕಬೇಕಂತ ಇಲ್ಲ ನೋಡಿ. ಸ್ವಲ್ಪ ಹಿಂಗೆ ಅದು ಅಂಟ್ಕೊಂಡ್ರೆ ಸಾಕು, ಅದು ಬಿದ್ದು ಹೋಗ್ಬಾರ್ದು ಪಲ್ಯ ಎಲ್ಲ ಒಳಗಡೆ ಹಾಕಿರೋದು ನೋಡಿ. ಎಷ್ಟು ಇದು ಹಾಕಿದ್ದಾಯ್ತಲ್ಲ, ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿಬಿಡಿ. ಅದು ನೋಡಿ. ಈಗ ಒಂದು ಕವಲೆ ಬಿಸಿ ಮಾಡ್ಕೋಬೇಕು, ಇದನ್ನು ರೋಸ್ಟ್ ಮಾಡಬೇಕಲ್ಲ. ಈಗ ಇದು ರೆಡಿ ಆಯಿತು. ಇಲ್ಲಿ ಒಂದು ಕವಲೆ ಇಟ್ಕೊಂಡು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಟರ್ ಇದ್ದರೂ ಬಟರ್ ಹಾಕೋಬೋದು. ಇಲ್ಲಿ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಒಂದೊಂದಾಗಿ ನೀಟಾಗಿ ಎತ್ತಿ ಬಿಸಿ ಆದಮೇಲೆ ಇಡಿ. ತುಂಬ ಓವರ್ ಹೀಟ್ ಮಾಡಬೇಡಿ, ಬ್ರೆಡ್ ಬೇಗ ಕರಟೋಗ್ಬಿಡುತ್ತೆ. ಆ ಥರ ಮಾಡಬೇಡಿ. ಸಣ್ಣ ಉರಿಲಿ ಇದನ್ನು ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ನೋಡಿ. ಈಗ ಹಾಗೆ ಸುಮಾರು ಬೆಂದಿದೆ, ಅದು ಬಿದ್ದೋಗಲ್ಲ. ಚೀಸ್ ಆಗಿದೆ, ಆಲೂಗಡ್ಡೆ ಪಲ್ಯ ಹಾಕಿರೋ ತರಕಾರಿ ಆದರೆ ಬಿದ್ದೋಗ್ಬಿಡುತ್ತೆ ಒಂದೊಂದು. ಇದು ಪಲ್ಯ ಮಾಡಿ ಹಾಕಿರೋದ್ರಿಂದ ಒಳಗಡೆ ಸ್ಟೆಪ್ಪು ಬಿದ್ದೋಗಲ್ಲ ಅದು ನೋಡಿ. ಎರಡೂ ಕಡೆ ಚೆನ್ನಾಗಿ ಈ ಥರ ಬಣ್ಣ ಚೇಂಜ್ ಆಗೋವರೆಗೆ ಬ್ರೆಡ್ಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ನೋಡಿ. ಮಕ್ಕಳಿಗೂ ಚೆನ್ನಾಗಿರುತ್ತೆ, ಇದು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಮತ್ತು ತರಕಾರಿ ಎಲ್ಲ ಇರೋದ್ರಿಂದ, ಚೀಸೆಲ್ಲ ಹಾಕಿರೋದ್ರಿಂದ ನೋಡಿ. ಇಷ್ಟ ಆಯಿತು ನೋಡಿ, ಚೆನ್ನಾಗಾಗಿದೆ ನೋಡಿ. ಇಷ್ಟು ಬಂದರೆ ಸಾಕು, ಕಪ್ಪಾಗೋದು ಬೇಡ. ರೋಸ್ಟ್ ಆಗಿದೆ ಬ್ರೆಡ್ಡು. ಎಣ್ಣೆ ಹಾಕಿ ಸ್ವಲ್ಪ ನೀಟಾಗಿ ಸಣ್ಣ ಉರಿಲಿ ರೋಸ್ಟ್ ಮಾಡಿದ್ದೀನಲ್ಲ, ಇದು ತಣ್ಣಗಾದರೆ ಸ್ವಲ್ಪ ಮೆತ್ತಗಾಗುತ್ತೆ. ಸ್ವಲ್ಪ ಬಿಸಿ ಬಿಸಿ ಇದುವಾಗಿ ತಿಂದ್ಕೊಂಡ್ರೆ ಗರಿಯಾಗಿರುತ್ತೆ ನೋಡಿ. ಬೇಕಾದರೆ ಇದರಲ್ಲೇ ಕಟ್ ಮಾಡ್ಕೊಳ್ಳಿ, ನೀವು ಆಮೇಲೆ ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಈ ಥರ ಬ್ರೆಡ್ ರೆಡಿ ಆಯಿತು. ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವಾಗ ನೋಡಿ ಕರೆಕ್ಟಾಗಿದೆ. ಇಷ್ಟ ಆದರೆ ಸಾಕು. ಎರಡೂ ಕಡೆ ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೆ ಬೇಯಿಸ್ಕೋಬೇಕು ನೋಡಿ. ಒಂದು ಪ್ಲೇಟಿಗೆ ತೊಗೊಳ್ಳಿ ಅದನ್ನು ನೋಡಿ. ಚೆನ್ನಾಗಿ ಈಗ ಹೋಟೆಲ್ ಬೇಕರಿಯಲ್ಲೆಲ್ಲ ಮಾಡಿಕೊಡ್ತಾರಲ್ಲ ಅದೇ ಥರನೇ ಬಂದಿದೆ, ಏನು ಚೇಂಜ್ ಇಲ್ಲ ನೋಡಿ. ಚೆನ್ನಾಗಾಗಿದೆ ನೋಡಿ. ಎಷ್ಟು ಬಿತ್ತೋಗಲ್ಲ ಏನಿಲ್ಲ, ಎಷ್ಟು ಮಕ್ಕಳು ಹಿಂಗೆ ಹಿಡ್ಕೊಂಡು ತಿಂದ್ರೂ ಅದು ಕಳಚಿ ಬೀಳಲ್ಲ, ಆ ಥರ ಆಗಿದೆ ನೋಡಿ. ಒಳಗಡೆ ಸ್ಟೆಪ್ಪು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂದು ಸತಿ ಮಾಡಿಕೊಂಡು ನಮಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ.